ಏನ್ ಹೇಳಿದ್ರಿ? ಜೀವನ ಪೂರ್ತಿ ಹಿಂಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾ, ಅಥವಾ ಇದನ್ನ ಸಂಪೂರ್ಣ ಸರಿಪಡಿಸ್ಕೊಂಡು ನಾವು ಮೊದಲು ಯಾವ ಸ್ಟೇಜ್ ಅಲ್ಲಿ ಇದ್ದೋ ಅದೇ ತರ ಇದು ಒಂದು ಕಿಂಚಿತ್ ಒಂದು ನಮ್ಗೆ ಯೋಚನೆ ಬರೋದಿಲ್ಲ, ಈ ತರ ಭಯಗಳನ್ನ ಕಾಡಿಸ್ತದೆ ಮತ್ತೆ ಬರ್ಬೋದು ಅನ್ನೋದಿದ್ದಲೆ ನಾನು ಆರಾಮಾಗಿದ್ದೀನಪ್ಪ, ನಾರ್ಮಲ್ ನಾನು, ಬೇರೆ ಇನ್ನೊಬ್ಬಂಗ್ ನಾನು ಕೌನ್ಸಿಲಿಂಗ್ ಮಾಡೋ ಶಕ್ತಿ ಇದೆ ಅನ್ನೋದನ್ನ ತುಂಬ್ಕೋಬೋದಾ? ಒಳ್ಳೆ ಪ್ರಶ್ನೆ. ಒಬ್ಬ ಡಾಕ್ಟರ್ ಹತ್ರ ಏನೋ ಕಾಯಿಲೆ ಬಂದಿದೆ ಅಂತ ಹೋಗ್ತೀನಿ. ಫಸ್ಟ್ ನಂಗೆ ಕಾಯಿಲೆ ಬಂದಿದೆ ಅಂತ ಗೊತ್ತಾಗೋದೇ 3 ದಿನ 4 ದಿನ 5 ದಿನ ಆದ್ಮೇಲೆ ಸೂಚನೆ ಕೊಡುತ್ತೆ. ಫಸ್ಟ್ ಗಂಟ್ಲು ಗರಗರ ಅನ್ನತ್ತೆ, ಆಮೇಲೆ ಏನೋ ಇಂಜು ನುಗ್ಗಕ್ಕಾಗಲ್ಲ, ಏನೋ ಪ್ರಾಬ್ಲಮ್ ಬರುತ್ತೆ. ಆಮೇಲೆ ನೋಡಿದ್ರೆ ಒಳಗಡೆ ಕೆರೆತ ಜಾಸ್ತಿ ಆಗ್ಬಿಟ್ಟು ಕೆಮ್ಮು ಬರುತ್ತೆ. ಕೆಮ್ಮಿದ್ರೆ ಎಲ್ಲ ಒಳಗೆಲ್ಲ ನೋವು, ಎದೆಗಿದೆ, ಹೊಟ್ಟೆಲ್ಲ ನೋವು ಸ್ಟಾರ್ಟ್ ಆಗೋಗುತ್ತೆ. ಓ, ಥ್ರೋಟ್ ಇನ್ಫೆಕ್ಷನ್ ಆಗಿದೆ. ನೀವು ಆ ಕೆರೆತ ಬಂದಿದ ತಕ್ಷಣ ಡಾಕ್ಟರ್ ಹತ್ರ ಹೋಗಿದ್ರಿ ಅಂತಂದ್ರೆ 250 mg ಕೊಟ್ಟು ಒಂದು 2 ದಿನದಲ್ಲಿ ಅಥವಾ 3 ದಿನದಲ್ಲಿ ಒಂದು ಕೋರ್ಸ್ ಅಂತ ಕೊಟ್ಟು ಸರಿ ಮಾಡ್ಬೋದು. ಆದ್ರೆ ನೀವು ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಬಂದಿರುವಾಗ ಆ ಕೋರ್ಸ್ ಡ್ಯೂರೇಷನ್ ಜಾಸ್ತಿ ಆಗುತ್ತೆ, ಪ್ಲಸ್ ಡೋಸೇಜು ಜಾಸ್ತಿ ಆಗುತ್ತೆ. ಆದ್ರೆ ಡಾಕ್ಟರ್ಗಳು ಎತ್ತಿದ ತಕ್ಷಣನೇ ನೀವು ಸೀರಿಯಸ್ ಆಗಿದ್ದೀರಿ ಅಂತ ಹೆವಿ ಡೋಸ್ ಕೊಡಲ್ಲ. ಯಾವುದೇ ಡಾಕ್ಟರ್ ಹತ್ರ ಹೋಗಿ ನೀವು ಫಸ್ಟ್ 250 mg ಕೊಡ್ತಾರೆ, ಅದು ಎಷ್ಟು ಸೀರಿಯಸ್ ಕಾಯಿಲೆ ಇರಲಿ 250 mg ಕೊಟ್ಟು ಆಂಟಿಬಯೋಟಿಕ್ ಸರಿ ಆಗ್ತೀರಾ ಅಂತ ನೋಡ್ತಾರೆ. ಅದು ಒಂದು ಕೋರ್ಸ್ ಒಂದು ವಾರ, ನೀವು ಸರಿ ಆಗ್ಲಿಲ್ವಾ 500 mg ಮಾಡ್ತಾರೆ. ಅದನ್ನ ಫ್ರೀಕ್ವೆನ್ಸಿ ಜಾಸ್ತಿ ಮಾಡ್ತಾರೆ. ಬೆಳಿಗ್ಗೆ ಒಂದು ರಾತ್ರಿ ಒಂದು ತಗೊಂತಾರೆ. ಅವಾಗ ಏನ್ ಮಾಡ್ತಾರೆ, ಬೆಳಿಗ್ಗೆ ಒಂದು ಮಧ್ಯಾಹ್ನ ಒಂದು ರಾತ್ರಿ ಒಂದು ತಗೊಂತಾರೆ. ಹಾಗೆ ನೀವು 13 ವರ್ಷದಲ್ಲಿ ಒದ್ದಾಡಿ ಪರದಾಡಿದ್ದನ್ನ 2 ದಿನದಲ್ಲೋ 3 ದಿನದಲ್ಲೋ 1 ವಾರದಲ್ಲೋ ಖಂಡಿತವಾಗಿ ಸರಿಪಡಿಸಕ್ ಸಾಧ್ಯವಿಲ್ಲ. ಇರಿ ಒಂದು ಮಾತು ಹೇಳ್ತೀನಿ ನಾನು. ಒಂದು ಸತಿ ಒಂದು ಕಾಯಿಲೆ ಪರಿಪೂರ್ಣವಾಗಿ ಗುಣ ಆಗೋಯ್ತು ಅಂತಂದ್ರೆ ಆ ಕಾಯಿಲೆನೇ ಬರಬೇಕು ಅಂತ ಏನೂ ಇಲ್ಲ. ಅಂದ್ರೆ ಕಾಯಿಲೆನೇ ಇಲ್ದೇನೆ ಬದುಕಕ್ಕೆ ಸಾಧ್ಯವಿಲ್ಲ. ಬೇರೆ ಏನಾದ್ರು ಇನ್ಫೆಕ್ಷನ್ ಆಗ್ಬೋದು. ಹಂಗೆ ಏನು ಕಾರಣದಿಂದ ನಿಮ್ಮ ಮಿದುಳಲ್ಲಿ ಪೆಟ್ಟು ಬಿದ್ದಿದೆ, ಆ ಪೆಟ್ಟು ಬಿದ್ದಿದ್ದಕ್ಕೆ ಏನು ನೀವು ಟ್ರೀಟ್ಮೆಂಟ್ ತಗೋತೀರಾ ಅದು ನಿಮಗೆ ಉಪಶಮನ ಕೊಡುತ್ತೆ. ಆದ್ರೆ ಏನೇ ಇರ್ಲಿ, ಪೆಟ್ಟು ಬಿದ್ದಿದ್ದ ಜಾಗ ಒಂದು ಸತಿ ಕಾಲು ಒಡೆದ ಮೇಲೆ ರಾಡ್ ಹಾಕಿದ್ರೆ ಒರಿಜಿನಲ್ ಕಾಲ್ ತರ ಇರಲ್ಲ. ಅರ್ಥ ಮಾಡ್ಕೊಳ್ಳಿ. ಕಂಪ್ಲೀಟ್ ವೈರಿಂಗ್ ಚೇಂಜ್ ಮಾಡ್ಬೇಕು. ಇಲಿ ಕಚ್ಚಿಬಿಟ್ಟು ನೀ ಏನೇ ಅವರು ಕರೆದು ಅಂಟ ಹಾಕೋದು ಏನೋ ಮಾಡೋದು, ಏನ್ ಮಾಡೋದು ಸರಿಯಾಗಿಲ್ಲ. ಕೊನೆಗೆ ವೈರಿಂಗ್ ಕಂಪ್ಲೀಟ್ ಚೇಂಜ್ ಮಾಡ್ಬೇಕು ಸರ್ ಅಂದ್ರು. ಅದು ಎಷ್ಟೇ ಖರ್ಚಾಗ್ಲಿ ಪರವಾಗಿಲ್ಲ, ನೀವು ಮಾಡಿ. ಎಲ್ಲ ಕಂಪ್ಲೀಟ್ ವೈರಿಂಗ್ ಕಿತ್ತಾಕಿ ಎಲ್ಲ ರಿವೈರಿಂಗ್ ಆಯ್ತು. ಹಂಗೆ ಎಲ್ಲೆಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅದನ್ನ ಟ್ಯಾಪೆ ಆಗಿ ಸರಿ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಫಸ್ಟ್ ಸರಿಯಾಗ್ಲಿಲ್ವಾ ಫುಲ್ ವೈರಿಂಗ್ ಮಾಡ್ಬೇಕು, ಏನು ಮಾಡ್ಲೇಬೇಕಾಗುತ್ತೆ. ನೀವ್ ಹೇಳ್ದಂಗೆ ಅದು ಜಾಸ್ತಿ ದಿನ ನೀವು ಅದಕ್ಕೆ ಹೋರಾಟ ಮಾಡ್ಬೇಕಾಗುತ್ತೆ. ಎಷ್ಟು ಡ್ಯಾಮೇಜ್ ಆಗಿದೆ ಅದರ ಮೇಲೆ ಟ್ರೀಟ್ಮೆಂಟ್. ಇದು ನನ್ನ ಹತ್ರ ಏನೂ ಇಲ್ಲ. ನೀವು ಅದನ್ನ ಹೇಗೆ ಅಳವಡಿಸ್ಕೊತೀರಾ, ಯಾವ ಲೆವೆಲ್ ಇದೆ ಅದು ಎಷ್ಟು ದಿನ ಕೊಟ್ರೆ ಸರಿಯಾಗತ್ತೆ ಅಂತ ಅನ್ನೋದನ್ನ ಅದು ನೀವು ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ಗೊತ್ತಾಗೋದು, ಈಗ ಗೊತ್ತಾಗಲ್ಲ. ಈಗ ನನ್ನ ಹತ್ರ ನೀವು ಬಂದು ಹೇಳ್ತೀರಾ ಹಿಂಗಿಂಗಿದೆ ಅಂತ, ಎಷ್ಟು ಡೆಪ್ತ್ ಅಲ್ಲಿ ನೀವು ಪೆಟ್ಟು ತಗೊಂಡಿದ್ದೀರಾ ಅಂತ ನಿಮ್ಮ ಮನಸ್ಸೊಳಗಡೆ ಕಾಣಬೇಕಾಗಲ್ಲ. ನೀವು ಬಾಯಲ್ಲಿ ಹೇಳೋದು ಮಾತ್ರ ಕೇಳಿ ನಾನು ನಿಮಗೆ ಉಪಸಂಹಾರ ಕೊಡೋದಕ್ಕೆ ಏನುಂಟು ಮಾಡಕ್ ಸಾಧ್ಯ. ಅನುಮಾನ ಅಂತೂ 200% ಬೇಡಿ. ಇಮಿಡಿಯೇಟ್ ಆಗಿ 2 ತಿಂಗಳು 3 ತಿಂಗಳು ಒಳಗಡೆ ಅಭ್ಯಾಸ ಮಾಡ್ತಾ ಇದ್ದೀರಿ ಅಂತಂದ್ರೆ ಪರಿಪೂರ್ಣವಾಗಿ ಗುಣ ಆಗೋಗುತ್ತೆ. ಆದ್ರೆ ನಾನು ಹೇಳಿಕೊಡುವ ವಿದ್ಯೆಗಳು ಏನೋ ಔಷಧಿನೋ ಅಥವಾ ಯಾವುದೋ ವಿಚಿತ್ರವಾದ ಇಂಪೋರ್ಟ್ ಮಾಡಿ ಒಂದನ್ನು ತರಿಸೋದು ಇಲ್ಲ. ದಿನನಿತ್ಯ ಊಟದ ವಿಚಾರಗಳು. ನೀವು ಏನೋ ತಿಂತಾ ಇರ್ತೀರಾ, ಅದು ಬೇಡಿಯಪ್ಪ ತಿಂತೀನಿ, ಕಷ್ಟ ಏನಿದೆ, ಲೈಫ್ ಲಾಂಗ್ ತಗೊಳಕ್ಕೆ ಲೈಫ್ ಲಾಂಗ್. ಇನ್ನೊಂದು ಆರೋಗ್ಯವಾಗಿರೋರ್ಗೂ ಕೂಡ ನಾನು ಹೇಳುವ ವಿಚಾರವನ್ನ ಫಾಲೋ ಮಾಡಿದ್ರೆ ಇನ್ನೂ ಆರೋಗ್ಯವಾಗಿರ್ತಾರೆ. ನಾನು 40 ವರ್ಷ ಆಯ್ತು ಡಾಕ್ಟರ್ ಹತ್ರ ಹೋಗಿ. ಎಷ್ಟಿರ್ಬೋದು ನನಗೆ? 70. ಎಷ್ಟು ನಾನು ಇದನ್ನ ಫಾಲೋ ಮಾಡ್ತಿದ್ದೀನಿ ಅಂತಂದ್ರೆ ನಾನು 3 ಗಂಟೆಗೆ ಎದ್ದು ಬಿಡ್ತೀನಿ ಅಂದ್ರೆ ಎಚ್ಚರ ಆಗ್ಬಿಡುತ್ತೆ ನನಗೆ. ನೀವು 3 ಗಂಟೆಗೆ ಎದ್ದು ಬಿಡ್ತೀನಿ ಅಂತಂದ್ರೆ ಖಿನ್ನತೆ ಎದ್ಬಿಡ್ತೀರಾ. ನಂಗೆ ಖಿನ್ನತೆ ಇಲ್ಲ, ಆರೋಗ್ಯವಾಗಿದ್ದೀನಿ. ಹೀಗೆ ಬೆಳಗ್ಗೆ 7 ಗಂಟೆ 8 ಗಂಟೆಗೆ ಪಾಠ ಸ್ಟಾರ್ಟ್ ಮಾಡ್ರೆ ರಾತ್ರಿ 9 ಗಂಟೆ ತನಕ ಮಾತಾಡ್ತೀನಿ. ಅಷ್ಟು ಎನರ್ಜಿ ಖರ್ಚು ಮಾಡ್ತೀನಿ ನಾನು. ಮಾತಾಡೋದೇನು ಹುಡುಗಾಟ ಅಂತ ತಿಳ್ಕೊಬೇಡಿ. ಇಲ್ಲ ಕಷ್ಟ. ನಾನು ಮಾತಾಡೋದು ಕೇಳಕ್ಕೆ ಆಗ್ತಾರ ಅಂತ ಹೇಳಿ ನಾನು ಮಾತಾಡ್ತಿದ್ರು ಯಾರ ಹತ್ರ ಮಾತಾಡ್ತಾನೆ ಭಯ ಶುರು ಆಗುತ್ತದೆ. ಈ ಪ್ರಶ್ನೆಗೆ ಉತ್ತರ ನಾನೇ. ಆರೋಗ್ಯವಾಗಿರ್ಬೇಕು ಅಂತಂದ್ರೆ ಒಳ್ಳೆ ವಿಚಾರಗಳನ್ನ ಫಾಲೋ ಮಾಡೋದು ತಪ್ಪೇನಿದೆ. ನಮ್ಮ ದೇಹವನ್ನ ನಾವು ಮೈಂಟೈನ್ ಮಾಡಿದ್ರೆ ಇನ್ಯಾರು ಮಾಡೋದು? ಬೇರೆಯವ್ರಿಗಿನ ನಾವು ಡಿಫರೆಂಟ್ ಆಗಿರ್ಬೇಕು ಅಂತಂದ್ರೆ ನೀವು ಡಿಫರೆಂಟ್ ಆಗಿ ನೀವೆಲ್ಲ ಮೈಂಟೈನ್ ಮಾಡ್ಬೇಕು. ಆವಾಗ ಡಿಫರೆಂಟ್ ಆಗಿ ಇರ್ತೀರ. ನೀವು ಬೇರೆಯವ್ರ ತರನೇ ಇರ್ತೀನಿ ಅಂತಂದ್ರೆ ಯಾವ ನೋಡ್ಕೊಂಡು ಎತ್ತಿದ್ದು ಬಿದ್ದೆ ಬೀಳುತ್ತೆ.
ಡಿಫ್ರೆಂಟ್ ಆಗಿರ್ಬೇಕು ನೀವು. ಮಾಡೋದೇನು ತಪ್ಪಿಲ್ಲ. ಆದ್ರೆ ಹೇಳಿದ್ರೆ ಕೆಲವರು ಸರಿಯಾಗಿದ ತಕ್ಷಣ ಬಿಡ್ಬಿಡ್ತಾರೆ. ನನ್ನಲ್ಲಿ ಬಂದಿದ್ದು 75% ಸುಳ್ಳೆಲ್ಲ ಹೇಳಲ್ಲ. 100ಗೆ 100 ಔಟ್ ಆಫ್ 100 ಸರಿ ಆಗಿಲ್ಲ. 75% ಸರಿ ಆಗ್ತಾರೆ. ಯಾಕೆ? ಮಧ್ಯದಲ್ಲಿ ಸರಿಯಾಗಿದೆ ಅಂತ ಬಿಟ್ಟು ಬಿಡ್ತಾರೆ. ಇದು ಹೇಗೆ ಅಂದ್ರೆ ಪ್ಯಾಚ್ ಅಪ್ ಆಗ್ತೀವಲ್ವಾ, ಒಂದು ಪ್ಯಾಚ್ ಹಾಕ್ತೀರಾ, ಅದು ಸರಿಯಾಗಿ ಕೂರಲ್ಲ ಪಂಚರ್. ಸೆಕೆಂಡ್ ಪ್ಯಾಚ್ ಹಾಕ್ತೀರಾ, ಅಥವಾ ಕಿತ್ತುಬಿಟ್ಟು ದಪ್ಪಕ್ಕೆ ಒಂದು ಪ್ಯಾಚ್ ಹಾಕ್ತೀರಾ. ಇದು ಪ್ರಯತ್ನ. ಇದು ಒಂದು ಪ್ಯಾಚ್ ಅಲ್ಲಿ ಗಾಳಿ ನಿಂತೋಗಿದೆ ಅಂತ ಬಿಟ್ರೆ ಎಲ್ಲಿಂದ ಸೈಡ್ ಇಂದ ಬರ್ತಾ ಇದೆ, ಸಿರಿಗೋದಕ್ಕೆ ನೀವು ಟ್ರೀಟ್ಮೆಂಟ್ ಕೊಡ್ಬೇಕಾ ಬೇಡವಾ? ನಿಂತೋಗಿದೆ ಅಂತ ಬಿಟ್ಬಿಟ್ರೆ ಹಂಗೆ ಇದು ಪರಿಪೂರ್ಣವಾಗಿ ಗುಣ ಆಗಿದೆ ಅಂತ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನಾನೇನ್ ಹೇಳೋದೇ ಬೇಕಾಗಿಲ್ಲ. ನಿಮ್ಮ ಫೀಲಿಂಗು, ಬಿಹೇವಿಯರ್, ಆಟಿಟ್ಯೂಡ್ ಅಲ್ಲಿ ನೀವೇ ತಿಳ್ಕೊಂಡ್ಬಿಟ್ಟಿದ್ದೀರಾ ನಾನು ಸರಿ ಆಗ್ತೀನಿ ಅಂತ. ಆ ಕಾನ್ಫಿಡೆನ್ಸ್ ಬರೋ ತನಕ ಬಿಡಬಾರ್ದು. ಒಂದು. ಎರಡನೇದು, ಈಗ ನಾ ಹೇಳ್ಕೊಡೋ ಅಭ್ಯಾಸಗಳು ಖಿನ್ನತೆಗೆ ಅಂತಿಲ್ಲ. ಆರೋಗ್ಯವಾಗಿರೋರು ಕೂಡ ಇದನ್ನ ಮಾಡಿದ್ರೆ ಪರಮ ಆರೋಗ್ಯ. ಡಾಕ್ಟರ್ ಹೋಗೋದೇ ಬೇಡ. ನಂತರ ಡಾಕ್ಟರ್ ಹುಡ್ಕೊಂಡ್ಬರ್ತಾರಲ್ಲ, ಡಾಕ್ಟರ್ಗಳೇ ಹುಡ್ಕೊಂಡ್ಬರ್ತಾರೆ ನನ್ನ ಹತ್ರ. ಯಾಕೆ ಹೇಳ್ತೀನಿ ಅಂತಂದ್ರೆ, ಮನುಷ್ಯ ಅಂದ ಮೇಲೆ ದೇಹವನ್ನ ಕಾಪಾಡೋದಕ್ಕೆ ಬೇಕಾಗಿರೋ ವಿಚಾರಗಳನ್ನ ಖಂಡಿತವಾಗ್ಲೂ ಅಭ್ಯಾಸ ಮಾಡಬೇಕು. ಒಂದು ಸತಿ ಒಂದು ಜಾಗ ಪೆಟ್ಟು ಬಿದ್ದಿದೆ ಅಂದ್ರೆ ಹುಷಾರಾಗಿರ್ಬೇಕು ನಾವು. ಒಂದು ರೋಡಲ್ಲಿ ಹಳ್ಳ ಇದೆ ಅಂದ್ಮೇಲೆ ಆ ಹಳ್ಳ ಬಂದಾಗ ನಾವು ಹುಷಾರಾಗಿ ನಡಿಲೇಬೇಕಲ್ಲ. ಇನ್ನೊಂದು ಪೆಟ್ಟು ಬಿದ್ದಿರೋ ಮಿದಿರಲ್ವಾ ಇದು. ಸೊ ಹುಷಾರಾಗಿ ನೋಡ್ಕೋಬೇಕು ನಿಮ್ಮನ್ನು ನೀವು ಅಷ್ಟೇ. ಬೇರೆ ಸಾಧಾರಣ ಮನುಷ್ಯರಿಗಿನ್ನ ಡಿಫರೆಂಟ್ ನೀವು. ಸೊ ನೀವು ಸ್ವಲ್ಪ ಹುಷಾರಾಗೇ ಇರ್ಬೇಕು, ಹುಷಾರಾಗಿ ನೋಡ್ಕೋಬೇಕು. ನಾನು ಹೇಳೋದನ್ನ ತಗೊಳ್ಳೋದ್ರಿಂದ ಮಿದುಳು ಆರೋಗ್ಯವಾಗಿರಕ್ಕೆ ಕೆಲವು ಆಧಾರ ಹೇಳ್ತೀನಿ. ತಗೊಂಡ್ರೆ ತಪ್ಪು. ಬಿಡಿ ಗುಡಿ, ಅದ್ ಕುಡಿ, ಇದ್ ಕುಡಿ, ಕೊಚ್ಚಲ್ ಬಿಡು ಅಂತ ಹೇಳಲ್ವಲ್ಲ ನಾನು. ಒಳ್ಳೆತನ ಹೇಳ್ತೀನಿ, ಫಾಲೋ ಮಾಡ್ಬೋದು, ತೊಂದರೆ ಇಲ್ಲ.